ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಭಾನುವಾರದ್ದು ಲಾಗ್ ಆಗಿರುತ್ತೆ. ನಾವೆಲ್ಲ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ನನ್ನ ಮಗ ಇಬ್ಬರೂ ನನ್ನ ತಂಗಿ ಮಗನ ನಾಮಕರಣ ಇತ್ತು. ಸೊ ಇಲ್ಲಿಗೆ ಬಂದು ಅವರು ಮನೆಗೆ ಬಂದು ಕರೆದೋಗಿದ್ರು. ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೋಗಿದ್ವಿ. ಅವನು ಆಗಲೇ ಬಸ್ ಸ್ಟಾಪ್ಗೆ ಹೋಗಿದ ತಕ್ಷಣ ಬೆಳಗ್ಗೆ ತಿಂಡಿ ಏನೂ ತಿಂದಿರಲಿಲ್ಲ. ಬೇಗ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಆದರೂ ಮನೆ ಬಿಟ್ಟಿದ್ದು 9 ಆಗಿತ್ತು. ಸೊ ಅವನು ತಿಂಡಿ ಎಲ್ಲ ತಿಂದಿದ್ದಕ್ಕೆ ಅಲ್ಲಿ ಅವರಪ್ಪ ದುಡ್ಡು ಕೊಟ್ಟಿದ್ರು. ಅದಕ್ಕೆ ಬೇಕ್ರಿಲೆಲ್ಲ ತಿಂಡಿ ತಿಂದ್ಕೊಂಡು ಏನಾರ ಹೋಗೋಣ ಅಮ್ಮ ಅಂತೇಳಿ ಒಂದು ಐಸ್ ಕ್ರೀಮ್ ತೊಗೊಂಡು ಬಂದ. ಅದನ್ನು ತಿಂದು ಇಲ್ಲಿ ತುಮಕೂರಿಂದ ಬಸ್ ಹತ್ತಿದ್ವಿ. ನಾವು ಮಧುಗಿರಿಗೆ ಹೋಗಿ ಮಧುಗಿರಿಯಿಂದ ಮತ್ತೆ ಇನ್ನೊಂದು ನೆಕ್ಸ್ಟ್ ಬಸ್ ಹತ್ತಬೇಕು ಅಂತ ಹೇಳಿದರು. ನಮಗೂ ಅಡ್ರೆಸ್ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದಿದ್ದು. ಸರಿ ಮಧುಗಿರಿಗೆ ಹೋಗಿ ಅಲ್ಲಿಂದ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಫೋನಲ್ಲಿ ಮಾತಾಡ್ಕೊತ ಹೋಗೋಣ ಅಂತ ಹೇಳೋದ್ವಿ. ಅಲ್ಲಿ ಹೋಗಿದ್ಮೇಲೆ ಅಲ್ಲೂ ತಿಂಡಿ ಬೇಕಮ್ಮ, ಚಿಪ್ಸ್ ಬೇಕು, ನನಗೆ ಹೊಟ್ಟೆ ಹಸಿತೈತೆ, ತಿಂಡಿ ತಿನ್ನೋಣ ಅಂತ ಹೇಳ್ದೆ. ಅಲ್ಲಿ ಹೋಟ್ಲು ಎಲ್ಲ ದೂರ ಹೋಗಬೇಕಿತ್ತು. ಸರಿ ಬೇಡ ಬಿಡಪ್ಪ ಅಂತ ಹೇಳ್ಬಿಟ್ಟು 2 ಚಿಪ್ಸ್ ಕೊಡಿಸ್ದೆ. ಆಮೇಲೆ ಚಿಪ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಮಧುಗಿರಿಯಿಂದ ನೆಕ್ಸ್ಟು ಕೊಡ್ಗೇನಹಳ್ಳಿಗೆ ಹೋಗಿ ಬಂದು ಇಳೀರಿ ಅಂತ ಹೇಳಿದರು. ಅಲ್ಲಿಂದ ಭಾಳ ಬಸ್ ಎಲ್ಲ ಇತ್ತು. ನಾವೆಲ್ಲ ಹೋಗಿದ್ದೀವಿ ಸಿವಿಲ್ ಬಸ್ಗೆ. ಗೌರ್ಮೆಂಟ್ ಬಸ್ಸಲ್ಲಿ ಯಾವುದೂ ಇಲ್ಲ ಅಂತೆ, ಹೋಗಲ್ಲ ಅಂತ ಹೇಳಿದ್ರು. ಅದು ಟೈಮಿಂಗ್ಸ್ ಅಂತ ಹೇಳಿದರು. ಅದಕ್ಕೆ ಅಂತ ಹೇಳ್ಬಿಟ್ಟು ಸಿವಿಲ್ ಬಸ್ಗೆ ಹೋದ್ವಿ. ಆಮೇಲೆ ಕೊಡ್ಗೇನಹಳ್ಳಿ ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಿ ಅಮ್ಮವ್ರಿಗೆ ಫೋನ್ ಮಾಡಿದ್ವಿ, ಆಟೋ ಕೇಳಿದ್ವಿ. ಆಟೋದವರು ಏನೋ 100 ರೂಪೀಸ್ ಏನೋ ತೊಗೊತೀವಿ ಅಂದರು. ಸರಿ ಆಯಿತು ಹೋಗೋಣ ಅಂತಂದರೆ ಅಮ್ಮ ಫೋನ್ ಮಾಡಿ, ಇಲ್ಲ ನಾವು ಇಲ್ಲೇ ಇದ್ದೀವಿ, ಹಿಂದೆನೇ ಬರ್ತಾ ಇದ್ದೀವಿ ಅಮ್ಮ, ನೀವೇನು ಏನು ಹೋಗಬೇಡ್ರಿ, ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಟೆಂಪೋ ಮಾಡಿದರು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಟೆಂಪೋ ಬಂತು. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಹತ್ಕೊಂಡು ಹೋದ್ವಿ. ನಾವು ಅಮ್ಮರೂರವರೆಲ್ಲ ಅಂದರೆ ನಮ್ಮೂರವರೆಲ್ಲ ಆಲ್ರೆಡಿ ಕೂತ್ಕೊಂಡಿದ್ರು. ಸರಿ ಅಂತೇಳಿ ಸ್ವಲ್ಪ ದೂರ ಅಷ್ಟೇ, ಅಲ್ಲಿಂದ ಅಲ್ಲಿಗೆ ಒಂದು 15 ಮಿನಿಟ್ಸ್ ಇದೆ ಅಷ್ಟೇ. ಅಲ್ಲಿಂದ ಸರಿ ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡೇ ಹೋದ್ವಿ. ತಿನ್ನೋದು ಬಿಟ್ಟು ಅವನು ನೀವೆಲ್ಲ ಮುಂದೆ ಬಂದಿದ್ದೀರಾ? ಮಾಮ ಚಟ್ನಿ ಎಲ್ಲ ನಾವು ಹೋಗೋದ್ರೊಳಗಾಗಲೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅಮ್ಮ ಊರಿಂದ ಹೂವು ತೊಗೊಂಡು ಬಂದಿದ್ರು ನಮಗೆ ಅಂತೇಳಿ. ನಾನು ಅಕ್ಕ ಇಬ್ಬರು ಬರ್ತೀವಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಅಮ್ಮರೂರಲ್ಲಿ ತುಂಬ ಚೆನ್ನಾಗಿ ಹೂವು ಕಟ್ತಾರೆ, ನಮಗೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿಂದನೇ ಇಲ್ಲಿಗೆ ಬಂದು ನಮ್ಮೂರಿಗೆ ಬಂದರೂ ಅಷ್ಟೇ ಅಲ್ಲಿಂದ ತೊಗೊಂಡು ಬರ್ತಿರ್ತಾರೆ. ಸರಿ ಅಂತೇಳಿ ಹೂವು ಮುಡ್ಕೊಂಡು ಹಾಗೆ ನಾವು ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಳೋಣ ಬನ್ನಿ ಅಂತ ಹೇಳಿದ್ರು. ಇದೇ ಪಾಪುದು ನಾಮಕರಣ ಅಂದರೆ ನೇಮ್ ಅದೇ ರಿಷಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಇವರು ನಮ್ಮ ತಂಗಿ ಅವರು ಮೇಲಿರೋರು. ಸರಿ ಬಂದಿರೋರ ಜೊತೆ ಎಲ್ಲ ಕೂತ್ಕೊಂಡು ಒಂದು ನಿಮಿಷ ಮಾತಾಡಿದ್ವಿ. ಸರಿ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಬನ್ನಿರಿ ನೀವು ಫೋಟೋ ಎಲ್ಲ ತೆಗೆಸ್ಕೊಂಡಿವ್ರಂತೆ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣಮ್ಮ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇಬ್ಬರೂ ಹೋಗಿ ತೆಗೆಸ್ಕೊಳೋಣ ಅಂತೇಳಿ ಹೋದ್ವಿ. ಇನ್ನು ಅಕ್ಕ ಬರೋದು, ಅಕ್ಕಂಗೆ ಫೋನ್ ಮಾಡಿದ್ವಿ, ಇನ್ನು ಅಕ್ಕ ಬರ್ತಿದ್ದಾಳೆ ಅಂತಂದರು. ಸರಿ ಬಿಡು ಅವಳು ಬರಲಿ, ಆಮೇಲೆ ಅವಳು ಬಂದಮೇಲೆ ಇನ್ನೊಂದ್ಸಲಿ ತೆಗೆಸ್ಕೊಳೋಣ ಅಂತೇಳಿ ಅಮ್ಮ ನಾನು ಇಬ್ಬರೂ ಮತ್ತು ಇನ್ನೊಬ್ಬರು ನಮ್ಮ ಚಿಕ್ಕಮ್ಮ ಇದ್ದರು, ಅವರು ನಮ್ಮ ಜೊತೆಲೇ ಬಂದರು. ಅವರು ಅಮ್ಮ ನಾನು ನನ್ನ ಮಗ 4 ಜನ ಹೋಗಿ ಇವರೇ ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಎಲ್ಲರೂ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ. ಇದು ನಮ್ಮ ತಂಗಿಯವ್ರ ಅಪ್ಪನೇ ಇವರೇ. ಇವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಹಾಗೆ ನಾವು ಆಗಲೇ 12:30 ಏನೋ ಆಗಿತ್ತು ಟೈಮು. ಸರಿ ಊಟಕ್ಕೆ ಹೋಗೋಣ ಅಂತೇಳಿ ನನ್ನ ಮಗ ಅಮ್ಮ ಎಲ್ಲ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಅವರು ಊಟ ಮಾಡಿ ಫಸ್ಟು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಆ ಕಡೆ ಹೋದ್ರು ಕರೀತಾರೆ, ಈ ಕಡೆ ಬಂದರು ಕರೀತಾಯಿದ್ರು. ಸರಿ ಯಾಕೆ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಊಟ ಆಯಿತು ನಮ್ಮದು. ಮಾಡಿದ್ವಿ. ನಿಮ್ದಾಯ್ತಾ? ಏನು ಲೇಟಾಗಿ ಬಂದಿದ್ದೀರಾ? ಯಾವಾಗಲೇ ಬಂದಿಲ್ಲ, ಮಂತಕ್ಕೆ ಹೋಗಿದ್ದು. ಆಮೇಲೆ ಹಾಕಂತೀವಿ.
ಇವರು ಕೂಡ ನಮ್ಮ ಅಕ್ಕನೇ ಆಗಬೇಕು. ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು, ಊಟ ಮಾಡಿದ್ರ ಎಲೆ ಅಡಿಕೆ ಹಾಕ್ಕೊಳ್ಳಿ ಅಂತೇಳಿ. ಆಮೇಲೆ ನಮ್ಮ ಅಕ್ಕ ನೋಡಿ, ನಮ್ಮ ಪ್ರೇಕ್ಷಾ ಇನ್ನೂ ಈಗ ತಾನೇ ಬಂದರು. ಪ್ರೇಕ್ಷಾ ಹಂಗೆ ಸ್ವಲ್ಪ ಬಂದಿದ ತಕ್ಷಣವೇ ಮಾತಾಡ್ಸಲ್ಲ. ಇವರು ನಮ್ಮ ಚಿಕ್ಕಪ್ಪ ಆಗಬೇಕು, ಸಾರಿ. ಅವರು ನಮ್ಮ ಚಿಕ್ಕಮ್ಮನೇ ಇವಾಗ ಆಗಲೇ ಬಂದು ಮಾತಾಡಿಸ್ತವರು. ಸರಿ ಅಂತೇಳಿ ಅಕ್ಕ ಬಂತಲ್ಲ, ಅದಕ್ಕೆ ಇನ್ನು ಮಂಡೆ ಆಗಲೇ ಕೊಟ್ಟಿರಲಿಲ್ಲ, ಈಗ ಮಂಡೆ ಎಲ್ಲ ಕೊಟ್ರಂತೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ, ನನ್ನ ತಂಗಿ ಅವರು ನವ್ಯ ಅಂತ, ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ರು, ತವ್ರ ಮನೆಯಿಂದ ಎಲ್ಲ ತರ್ತಾರಲ್ಲ, ಹಂಗೆ ಅಮ್ಮನೂ ಕೂಡ ಎಲ್ಲ ತೊಗೊಂಬಂದಿದ್ರು. ಅಮ್ಮ ಕೊಡೋಂಗಿಲ್ಲ, ಬಾ ಅಮ್ಮ ನೀನೇ ಕೊಡು ಅಂತ ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದೆ. ಅಕ್ಕನೂ ಅಷ್ಟೇ ಆಗಲೇ ಬಂದು ಅದೇ ಫೋಟೋ ಎಲ್ಲ ತೆಗೆಸ್ಕೊಂಡಿರ್ಲಿಲ್ವಲ್ಲ, ಹಾಗೆ ಅವರೂ ಸ್ಯಾರಿ ತೊಗೊಂಡು ಅಂದರೆ ಅಮ್ಮಂದೆಲ್ಲ ಕೊಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಹಂಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ಅವರು ನಮ್ಮ ತಂಗಿ ಗಂಡ ಪಾಪು, ಇನ್ನೇನಾಗಲೇ ಫೋಟೋದಲ್ಲಿ ವಿಡಿಯೋದಲ್ಲಿ ಮಾಡಿದ್ದೀನಲ್ಲ ಅವರೇ ಪಾಪು, ರಿಷಿ ಅಂತ. ಇದು ನನ್ನ ಮಗ ಆಗಲೇ ಆಟಾಡೋದಕ್ಕೆ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದ ಜಾಗನ ಸರಿ ಕರ್ಕೊಂಡೋಗಿ ಬಂದೆ. ಆಮೇಲೆ ನಾನು ನಮ್ಮೂರವರು ಎಲ್ಲ ಬಂದಿದ್ದರು, ಅಮ್ಮ ಊರವರು. ಇವರು ತುಂಬ ಬೇಕಾದವರು, ತುಂಬ ಯಾವಾಗಲೂ ನಮ್ಮ ಪಾಪುನೆಲ್ಲ ತುಂಬ ಚೆನ್ನಾಗಿ ಸಾಕ್ಕೊಟ್ಟಿದ್ದಾರೆ. ಊರಲ್ಲಿ ಬಾಣಿತಾನಕ್ಕೆ ಹೋದಾಗೆಲ್ಲ ನಮ್ಮ ಪಾಪುನ 5 ನಿಮಿಷನೂ ಬಿಡ್ತಿರ್ಲಿಲ್ಲ. ಆ ಥರ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ನೋಡಿಕೊಂಡ್ರು. ಅದಕ್ಕೆ ನಂಗೆ ತುಂಬ ಖುಷಿ. ಅವರು ಅಂದರೆ ನನಗೆ ತುಂಬ ಇಷ್ಟ. ಯಾವಾಗ ಹೋದ್ರೂ ಅಷ್ಟೇ ಮಾತಾಡ್ಸ್ಕೊಂಡಲೇ ಬರೋದೇ ಇಲ್ಲ ಅವ್ರ ಮನೆಗೆ ಹೋದರೆ. ಸರಿ ಅಂತೇಳಿ ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡಿದ್ವಿ. ಮತ್ತು ಈಗ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪನ ಮಗ ಇವರು ರಾಕೇಶ್ ಅಂತ, ಅವ್ರ ಅಮ್ಮ ಅವರು ಬಂದುಬಿಟ್ಟು ಮಾತಾಡಿಸ್ತಿದ್ರು. ಅಕ್ಕ ಊಟ ಆಯಿತಾ ಅಂತ ಎಲ್ಲ ಹೇಳಿ, ಹ್ಞೂ ಅಪ್ಪ ಆಯಿತು, ನಿಮ್ದಾಯ್ತಾ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲರ ಜೊತೆ ಬಂದಿರೋರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಪ್ರೇಕ್ಷಾ ಒಂದು ಸ್ವಲ್ಪ ಹೊತ್ತು ಹಾಗೆ ಬರೋದಿಲ್ಲ ಬೇಗ. ಇವರು ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪನ 2ನೇ ತಂಗಿ ಇವರು, ಕಾಂತಮ್ಮ ಅಂತ ಹೇಳ್ಬಿಟ್ಟು ಇವರು ನಮ್ಮ ಅಪ್ಪನ ತಂಗಿ. ಅವರು ಕೂಡ ಬಂದು ನಮ್ಮ ಜೊತೆ ಮಾತಾಡಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಬನ್ನಿರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೆದ್ರು. ಅಲ್ಲಿ ಫಂಕ್ಷನ್ ಮಾಡಿದ್ದು ಆಶ್ರಮ ಅಂತ, ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಫಂಕ್ಷನ್ನು ಅಂದರೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಬಂದವ್ರಿಗೆಲ್ಲ ಅಂದರೆ ಕೂತ್ಕೊಳೋದಕ್ಕೆ, ಊಟ ಮಾಡೋದಕ್ಕೆ ಅಂದರೆ ತುಂಬ ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದರು. ಸರಿ ಅಂತೇಳಿ ಮನೆ ನೋಡ್ಕೊಂಬರೋಣ ಬನ್ನಿರಿ ಅಂತೇಳ್ಬಿಟ್ಟು ಕರೆದ್ರು. ಸರಿ ಅಂತೇಳಿ ಎಲ್ಲರೂ ಹೋದ್ವಿ. ಅಲ್ಲಿ ಬಂದಿರೋರೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಅಮ್ಮ, ನಾನು, ಅಕ್ಕ, ಇನ್ನು ಚಿಕ್ಕಪ್ಪರು ಮತ್ತು ಇನ್ನು ನಮ್ಮ ರಿಲೇಟಿವ್ ಭಾಳ ಜನ ಎಲ್ಲ ಇದ್ದರು. ಸರಿ ಎಲ್ಲರೂ ಜೊತೆಲೇ ಹೋದ್ವಿ, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋದ್ವಿ. ಹಂಗೆ ನಮ್ಮ ಚಿಕ್ಕಮ್ಮ ಒಳಗಡೆ ಎಲ್ಲ ನೋಡಿವಂತೆ, ಬಾ 2 ಪೋರ್ಷನ್ ಇದೆ ಅಂತೆಲ್ಲ ಕರೆದ್ರು. ಹಾಗೆ ಅವ್ರ ಮನೆಯೆಲ್ಲ ಹಾಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಇದು ಅವರು ನಮ್ಮ ತಂಗಿಯವರು, ಗಂಡ ಅವರು ಇಬ್ಬರು ಅಣ್ಣ ತಮ್ಮದಿರು. ಸೊ ಅವ್ರಿಗೆ ಮುಂಚೆನೇ ಹೊಸದು ಇದನ್ನು ಮನೆ ಕಟ್ಸಿರೋದು. ಇಬ್ರಿಗೂ ಒಂದೊಂದು ಪೋರ್ಷನ್ ಅಂತ ಹೇಳಿ ಕಟ್ಟಿದ್ದಾರೆ. ಅಂದರೆ ಎಲ್ಲ ಈಗೂ ಜೊತೆಲೇ ಇರೋದು. ಅವರು ಅಕ್ಕನ ಮಗಳೇ ಅಲ್ವಾ, ಎಲ್ಲ ಚೆನ್ನಾಗಿ ಅವರು ಅಡ್ಜಸ್ಟ್ ಆಗಿದ್ದಾರೆ. 2 ಫ್ಯಾಮಿಲಿನೂ ಒಂದೇ ಮನೆಯಲ್ಲೇ ಇರೋದು. ಇದು ನೋಡಿ ಇನ್ನೊಂದು ಪೋರ್ಷನ್ನು, ಮುಂದೆ ಏನು ಪ್ರಾಬ್ಲಮ್ ಆಗೋದು ಬೇಡ ಅಂತೇಳ್ಬಿಟ್ಟು ಇವಾಗಲೇ ಮುಂಚೆಗೆ ಕಟ್ಸಿದ್ದಾರೆ. ಅವರು ನಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ. ಇಲ್ಲೊಂದಿದೆ ಬಾ, ಇದೊಂಥರ ಸ್ಟೋರ್ ರೂಮ್ ಥರ, ಯಾರಾದರೂ ಗೆಸ್ಟ್ ಎಲ್ಲ ಹೋದರೆ ಮಲ್ಕೊಳೋದಕ್ಕೆ ಮತ್ತು ಏನಾದರೂ ಇಟ್ಕೊಳೋದಕ್ಕೆ ಲಗೇಜ್ ಎಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಪೋರ್ಷನ್ ಇದೆ. ಇಲ್ಲಿ ನೋಡಿವಂತೆ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಹಾಗೆ ನಮ್ಮ ಪ್ರೇಕ್ಷಾ ಅದು ಜೋಕಲ್ಲಿ ಇದ್ದರೆ ಅದನ್ನು ಆಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ, ಅವಳಿಗೊಂದು ಸ್ವಲ್ಪ ಹೊತ್ತೆಲ್ಲ ಫೋಟೋ ತೆಗೆದು, ಆಮೇಲೆ ನೋಡಿ ಇವಾಗ ಹೊಂದ್ಕೊಂಡ್ಬಿಟ್ರೆ ಹೋಗೋದೇ ಇಲ್ಲ ಮತ್ತೆ ನಮ್ಮನ್ನು ಬಿಟ್ಟು. ಹಾಗೆ ನಮ್ಮ ಚಿಕ್ಕಮ್ಮ ಬಂದು ಮಾತಾಡ್ತಾಯಿದ್ರು ನಮ್ಮ ಜೊತೆ ಎಲ್ಲ ಮಾತಾಡಿ. ಮತ್ತು ಮೇಲ್ಗಡೆ ಒಂದು ಪೋರ್ಷನ್ ಇದೆ, ಬಾ ಅದನ್ನು ನೋಡಿಲ್ಲಲ್ಲ ನೀನು ಅಂತ ಹೇಳ್ಬಿಟ್ಟು ಮೇಲ್ಗಡೆನೂ ಕೂಡ ಕರ್ಕೊಂಡೋದ್ರು. ಅಕ್ಕ ಅಂತೂ ಎಲ್ಲರ ಜೊತೆ ಮಾತಾಡ್ತಾನೆ ಇರ್ತಾಳೆ ಚೆನ್ನಾಗಿ. ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತೈತೆ ಅಕ್ಕ. ಅದಕ್ಕೆ ಅಂತೇಳಿ ನಮ್ಮ ಚಿಕ್ಕಮ್ಮ ಮೇಲ್ಗಡೆ ಹೋಗೋಣ ನೋಡ್ಕೊಂಬರೋಣ ಬಾ ಅಂತೇಳಿ ಕರ್ಕೊಂಡೋದ್ರು. ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲೂ ಕೂಡ ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಆಗಲಿ ಅಂತ ಹೇಳ್ಬಿಟ್ಟು ಮೇಲೇನು ಕಟ್ಸಿದ್ದೀವಿ, ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ದನ ನಮ್ಮದೇ, ಅಲ್ಲಿ ಕಟ್ಟಿದ್ದೀರಾ? ಕುರಿ ದನ ಎಲ್ಲ ಅಲ್ಲೇ, ಈ ಬಡವೆ ಎಲ್ಲ ನಮ್ಮದೇ ಆಯ್ತಲ್ಲ ಊರ ಮಧ್ಯೆ. ಈಗ ಇದು ಗುಟ್ಟೆ ಇರೋದಕ್ಕೆ ಗುಟ್ಟೆ ಅಂತೀರಾ? ನಾನು ಕೇಳಿದೆ ಯಾಕಕ್ಕ ಇವ್ರನ್ನ ಗುಟ್ಟೆ ಅಂತ, ಅಂದರೆ ನಾವು ಅಕ್ಕ ಅಂತಲೇ ಕರೆಯೋದು, ಗುಟ್ಟೆ ಅಂತ ಕರೀತಾರೆ ಅಂದಿದ್ದಕ್ಕೆ ಊರ ಮಧ್ಯ ಗುಟ್ಟೆ ಇದೆ, ಸೊ ಅದಕ್ಕೆ ಈ ಊರಿಗೆ ಗುಟ್ಟೆ ಅಂತ ಹೇಳಿ ಕರೀತಾರೆ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ಸರಿ ಹೊರಡೋಣ, ಟೈಮ್ ಆಯಿತು, ಆಗಲೇ 4 ಗಂಟೆ ಆಗಿತ್ತು, ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಅದೇ ಗಾಡೀಲಿ ಬಂದು ಮುಂದೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬೇರೆ ಬಸ್ಗೆ ಹೋಗೋಣ ಅಂತ ಹೊರಟು. ನಾನೇನು ಮದುವೆಗೆ ಬಂದಿದ್ದೆ, ಇವಳು ಮದುವೆಗೆ ಅಲ್ಲ
ಮದುವೆ ಬಂದು ಮಾಡ್ರಿ ಅಂತ ನಮ್ಗೆ ಇವ್ರ ಅಕ್ಕ ಬಿಟ್ಟೋದ್ರಿ ನಾವಿಬ್ರು ಹಾಲು ಒಬ್ಬಟ್ಟು ಮಾಡಿ ಅಮ್ಮನೂ ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರ ಜೊತೆನೂ ಪಾಪ ಯಾವಾಗಲೂ ಖುಷಿಯಾಗೇ ಇರುತ್ತೆ. ಸರಿ ಟೆಂಪೋ ರೆಡಿ ಆಯಿತು, ಹೊರಟು ಬಂದ್ವಿ. ನಾವು ಬರೋ ದಾರಿಲೇ ಬಸ್ ಸ್ಟಾಪ್ಗೆ ಅಂದರೆ ನಮ್ಮದು ಬಸ್ ಬರುತ್ತೆ, ಅಲ್ಲೇ ಇಳ್ಕೊಳ್ಳಿ ಬಸ್ ಸ್ಟಾಪಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಳಿಸಿದ್ರು. ಅಮ್ಮವ್ರು ಕರೆದ್ರು ಊರಿಗೆ. ಇಲ್ಲಮ್ಮ ಹೊರಡ್ತೀವಿ, ನೆಕ್ಸ್ಟ್ ಟೈಮ್ ಹಬ್ಬಕ್ಕೆ ಇನ್ನೇನು ಬರ್ತೀವಲ್ಲ ಅವಾಗ ಬರ್ತೀವಿ ಬಿಡು ಅಂತ ಹೇಳ್ಬಿಟ್ಟು ನಮಗೂ ಹಿಂದೆನೇ ಬಸ್ ಬಂತು, ಒಂದು ನಿಮಿಷನೂ ಇಲ್ಲ ಹಿಂದೆನೇ ಬರ್ತಿತ್ತು. ಸರಿ ಅದೇ ಬಸ್ಗೆ ಹತ್ಕೊಂಡು ನಾವು ಬಂದ್ವಿ. ಪ್ರೇಕ್ಷಾ ನೋಡಿ ನಮ್ಮ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾಳೆ ಯಾವಾಗಲೂ ಅಷ್ಟೇ. ಬಸ್ಸಲ್ಲೆಲ್ಲ ಏನೋ ಸುಮ್ಮನೆ ಮಲಗ್ತಾಳೆ, ಎತ್ತೊಳ್ತಾಳೆ, ಮತ್ತು ಆ ಥರ ಎಲ್ಲ ಆಟ ಆಡ್ತಿರ್ತಾಳೆ. ತುಂಬ ಖುಷಿ ಆಗುತ್ತೆ ಅವಳು ನೋಡೋದಕ್ಕೆ. ಮತ್ತು ಕರೆದ್ವಿ ಅಕ್ಕ ಅವ್ರಿಗೆ, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ. ಇಲ್ಲ ಭಾವನು ಮತ್ತು ನಮ್ಮ ಅಕ್ಕ, ಅದೇ ನಮ್ಮ ಅಕ್ಕನ ಮಗ ಇಬ್ಬರೇ ಇರೋದು, ಇಲ್ಲ ಹೋಗ್ತೀವಿ ನೆಕ್ಸ್ಟ್ ಟೈಮ್ ಯಾವಾಗಾನ ಬರ್ತೀವಿ ಅಂದರು. ಪ್ರೇಕ್ಷಾ ಹಂಗೂ ಬರ್ತೀನಿ ಅಂತಿದ್ಲು. ತಿರ್ಗಿ ಆಮೇಲೆ ಅವಳು ಅವ್ರ ಅಮ್ಮನ ಬಿಟ್ಟು ಬರೋದಿಲ್ಲ ಒಬ್ಬಳೇ, ಅದಕ್ಕೆ ಅಕ್ಕ ಹಂಗೆ ಕರ್ಕೊಂಡು ಹೋದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಬಸ್ ಸ್ಟಾಪಲ್ಲಿ ಇಳಿದು ನನ್ನ ಮಗ ಆಗಲೇ ಅಮ್ಮ ದುಡ್ಡು ಕೊಟ್ಟು ಕಳಿಸಿದ್ರು, ತಿಂಡಿ ಬೇಕಮ್ಮ ಅಂದ. ಮತ್ತು ಹೋಗಿ ವಾಟ್ರ್ ಬಾಟ್ಲು ಒಂದು ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ.